ಜಾನ ಮೀಣ ಮೀಣ ಡಾಮ್ ಏನು ಈಗಾಗಲೇ ಲಾಸ್ಟ್ ಟೈಮು ನೀವು ನೋಡಿದ್ದೀರಾ ಟ್ರೈಲರ್ ಟೈಮಲ್ಲಿ 20 ಕುರಿ ಹೊಡೆದೆಲ್ಲ ಮಾಡಿದ್ವಿ, ಬಡರ ಬಗರಿಗೆ ಊಟ ಹಾಕಿದ್ವಿ. ಸೊ ಆವತ್ತು ಡೆವಿಲ್ ಹಬ್ಬ ಟ್ರೈಲರ್ ದಿನ ಶುರುವಾಗಿದ್ದು. ಕ್ಷಣಕ್ಕೊಂದು ಬಣ್ಣ, ಗಳಿಗೆಗೊಂದು ವೇಷ. ಇದು ಡೆವಿಲ್ ಸಿನಿಮಾ ಬಂದಿದೆ ನಮ್ಮ ಡಿ ಬಾಸ್ದು. ಪ್ರತಿಯೊಬ್ಬರು ನೋಡಿ ಆರೈಸಿ. ಇದು ನಮ್ಮ ಕನ್ನಡ ಸಿನಿಮಾ. ಇದ್ರ ಬಗ್ಗೆ ದೂಷಣೆಗಳು ಕಮೆಂಟ್ಗಳು ದಯವಿಟ್ಟು ಬೇಡ. ಇದು ನಮ್ಮ ಅತ್ತಿಬೆಲೆ ಡಿ ಬಾಸ್ ಫ್ಯಾನ್ಸ್ ಕ್ಲಬ್ ಕಡೆಯಿಂದ ನಮ್ಮದೊಂದು ವಿನಂತಿ. ಕಮೆಂಟ್ ಹಾಕಬೇಕಾದ್ರೆ ದಯವಿಟ್ಟು ಸ್ವಲ್ಪ ನೋಡ್ಕೊಂಡು ಹಾಕಿ. ಅಲ್ಲ, ನಾನು ನಿನ್ನ ನಿಜವಾದ ರೂಪನ ಸರಿಯಾಗಿ ನೋಡೇ ಇಲ್ವಲ್ಲೋ. ಲುಕ್ಕಲ್ಲಿ ಅವ್ನು ಹೀರೋನೇ, ಆದ್ರೆ ಕಿಕ್ಕಲ್ಲಿದ್ರೆ ಫುಲ್ ಆನ್ ಟೆರರ್. ಈಗ ಮತ್ತೆ ಇವತ್ತಿನ ದಿನ ನಾವು ಒಂದು 2000 ಜನಕ್ಕೆ ಹಣ್ಣು ಹಂಪಲು ಮತ್ತು ಫಸ್ಟ್ ಏಡ್ ಕಿಟ್ಟು ಹಂಚಬೇಕಂತ ಪ್ರತಿಯೊಂದು ಹಾಸ್ಪಿಟ್ಲಿಗೆ ಬಂದು ಕೊಡ್ತಾಯಿದ್ದೀವಿ. ಸೊ ಇದೇ ರೀತಿ A brother from another mother, but not the same father. ಇದೇನು ಗೊತ್ತಾ, ಒಂದು ವ್ಯಕ್ತಿಗೆ ಇಷ್ಟು ಕೋಟಿ ಅಭಿಮಾನಿಗಳು, ಈ ಥರ ಒಂದು ಫ್ಯಾನ್ ಬೇಸು ಸುಖ ಸುಮ್ಮನೆ ಯಾರಿಗೋಗಲ್ಲ. ಆ ವ್ಯಕ್ತಿ 25-26 ವರ್ಷ ಕನ್ನಡ ಇಂಡಸ್ಟ್ರಿಯಲ್ಲಿ ಕಷ್ಟ ಬಿದ್ದು ನೇಮ್ ಆಫ್ ದಿ ಬ್ರ್ಯಾಂಡ್ ಪಡ್ಕೊಂಡು ಅಭಿಮಾನಿಗಳನ್ನ ಸೆಲೆಬ್ರಿಟಿಗಳು ಅಂತ ಟ್ಯಾಟೋ ಹಾಕ್ಸ್ಕೊಂಡು ಸಿನಿಮಾ ರಿಲೀಸ್ ಇರುತ್ತೆ. ಅಲ್ಲೂ ಒಂದು 5000 ಜನಕ್ಕೆ ಬಾಡೋಟ ಇರ್ತದೆ. ಮತ್ತು ನಮ್ಮ ತಾಯಿ ಸಾಲುಮರದ ತಿಮ್ಮಕ್ಕ ಇವರ ಒಂದು ಹೆಸರಿನಲ್ಲಿ ಒಂದು 2000 ಗಿಡ ಕೊಡ್ತಾಯಿದ್ದೀವಿ ಥಿಯೇಟ್ರ್ ಹತ್ರ ಬಂದು ಸಿನಿಮಾ ನೋಡೋರಿಗೆ. ನಾವು ಎಷ್ಟೇ ಮಾಡಿದ್ರು ಕಮ್ಮಿನೇ. ಯಾಕೆ ಗೊತ್ತಾ, ಅವರು ನಮ್ಮ ಮೇಲೆ ಇಕ್ಕಿರೋ ವಿಶ್ವಾಸ ಪ್ರೀತಿ ಜಾಸ್ತಿ ಇದೆ. ಜೈ ಡಿ ಬಾಸ್. ನಮ್ಮ ಪ್ರಾಣ ಯಾವತ್ತೇ ಇದ್ದರೂ ಜನ ಟ್ರೋಲ್ ಮಾಡ್ಕೊಬೋದು. ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ಅವರು ತೋರಿಸಿರೋ ಪ್ರೀತಿಗೆ ನಾವೇನೇ ಮಾಡಿದ್ರು ಕಮ್ಮಿನೇ. ಎಕ್ಸ್ಕ್ಯೂಸ್ ಮೀ ಪಿಸಿ, ಚೂರು ಎಸಿ ಹಾಕಮ್ಮ ಲ್ಯಾಪ್ಟಾಪ್ಸಿಗೆ. ಫಸ್ಟ್ ಅವನ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡಬೇಕು. ಅವನು ಒಂದು ಲೂಪ್ ಹೋಲ್ ಸಿಕ್ಕರೆ ಸಾಕು. ಸೊ ದಯವಿಟ್ಟು ಎಲ್ಲ ಕನ್ನಡ ಅಭಿಮಾನಿಗಳು ಬನ್ನಿ, ನಮ್ಮ ಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಸಿನಿಮಾನ ಯಶಸ್ವಿಗೊಳಿಸಬೇಕು ಅಂತ ಎಲ್ಲ ನಮ್ಮ ಆನೇಕಲ್ ತಾಲೂಕಿನ ಎಲ್ಲ ನನ್ನ ಅಭಿಮಾನಿಗಳಲ್ಲಿ ಕೇಳ್ಕೊಂಡು. ಸರ್ ದರ್ಶನ್ ಅವರು ಒಳಗೆ ಇದ್ರು ಒಂದೇ ಒಳಗೆ ಇದ್ದಾರೆ, ನಮ್ಮ ಹೃದಯದಲ್ಲಿದ್ದಾರೆ. ಇದರ ಸಂಭ್ರಮ ಸ್ವಲ್ಪ ಜಾಸ್ತಿ ಇರೋದು, ಇಲ್ಲಿ ತೊಂದರೆ ಇಲ್ಲ. ಬಾಸ್ ಬನ್ನಲ್ಲಿ ಅವಾಗಿನ ಗ್ರ್ಯಾಂಡಾಗಿ ಮಾಡ್ತೀವಿ, ಇವಾಗೂ ಅದ್ರ ಡಬಲ್ ಮಾಡ್ತಾಯಿದ್ದೀವಿ. ಕನ್ನಡ ಅಭಿಮಾನಿಗೂ ನಾವು ಕೇಳ್ಕೊಳೋದು ಒಂದೇ, ಇದು ನಮ್ಮ ಕನ್ನಡ ಸಿನಿಮಾ. ದಯವಿಟ್ಟು ಬಂದು ಕನ್ನಡ ಸಿನಿಮಾ ನೋಡಿ ಇದನ್ನು ಆರಿಸಿ ಅಂದ್ಬಿಟ್ಟು ನಾನು ಕೇಳ್ಕೊತಾ ಇದ್ದೀನಿ. ಪ್ರತಿಯೊಬ್ಬ ಕನ್ನಡ ಅಭಿಮಾನಿಗೂ ನಮ್ಮ ಕನ್ನಡ ಸಿನಿಮಾ ಟ್ರೋಲ್ ಮಾಡೋದು ಬಿಟ್ಟು ಕನ್ನಡ ಸಿನಿಮಾ ನೋಡಿ ಅಂದ್ಬಿಟ್ಟು ಇದನ್ನ ಆಶಯ ಮಾಡ್ತಾಯಿದ್ದೀನಿ. ಆಸೆ ಪಟ್ಟರೆ ಕೇಳಬೇಕು, ಕೊಡ್ತಿದ್ರೆ ಕಿತ್ಕೋಬೇಕು. ನಾನು ಕೂತಿ ಚೇರಲ್ಲಿ ಬೇರೆ ಯಾರು ಕೂತ್ಕೋಬಾರ್ದು. ಖೇಲ್ ಖತಮ್, ನಾಟಕ ಬಂದ್. ಸರ್ ನೀವು ನೋಡ್ಬೋದು, ನೀವು ಆಲ್ರೆಡಿ ನೋಡ್ಬೋದು. ಇನ್ನು ಪ್ರದರ್ಶನ ಎಲ್ಲೂ ನೈಟು ಪ್ರೀಮಿಯಮ್ ಶೋ ಕೊಟ್ಟಿಲ್ಲ. ಸೊ ಕೊಟ್ಟಿರೋದೇನು ಗೊತ್ತಾ, ಬೆಳಗ್ಗೆ 6:15 ಎಲ್ಲ ಕಡೆ ಶೋ ಸ್ಟಾರ್ಟ್ ಮಾಡಬೇಕಂತ. ಬಟ್ ಎಲ್ಲ ಕಡೆ ನೀವು ಜೆ ಪಿ ನಗರ, ನಮ್ಮ ಬೆಂಗಳೂರಲ್ಲಿ ಎಲ್ಲ ಥಿಯೇಟ್ರಲ್ಲಿ ನೋಡ್ಬೋದು ನೀವು. ಆಮೇಲೆ ಶಿವಮೊಗ್ಗ, ಧಾರವಾಡ ಮೊನ್ನೆ ನೋಡಿದ್ವಿ, ಮೈಸೂರು, ಮಂಡ್ಯ ಎಲ್ಲ ಕಡೆ ಅವ್ರದ್ದೇ ಒಂದು ಶೈಲಿಯಲ್ಲಿ ಮಾಡ್ತಾಯಿದ್ದಾರೆ ಫ್ಯಾನ್ಸು. ತುಂಬ ಖುಷಿ ಇದೆ. ನಾಳೆ 5000 ಜನಕ್ಕೆ ಅತ್ತಿಬೆಲೆ ಥಿಯೇಟ್ರಲ್ಲಿ ನಾಟಿ ಕೋಳಿ ಬಿರಿಯಾನಿ ಹಾಕ್ಸ್ತಾಯಿದ್ದೀವಿ. ಅದು ಬಿಟ್ಟು ಸಾಲು ಮರದ ತಿಮ್ಮಕ್ಕ ಅವ್ರ ಹೆಸರಲ್ಲಿ 2000 ಗಿಡ ಕೊಡ್ತಾಯಿದ್ದೀವಿ. ಬಾಸ್ ಒಂದು ಈಚೆದಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಖುಷಿ ಇರ್ತಾಯಿತ್ತು. ಬಟ್ ಇರಲಿ, ಬಾಸ್ ಎಲ್ಲಾದರೂ ನಾವು ಬಿಟ್ಕೊಡಲ್ಲ. ನಮ್ಮ ದೇವ್ರು ಯಾವ್ದಿದ್ರು ನಮ್ಮ ಸರ್ ಏನು ಗೊತ್ತಾ, ಆ ಸಿನಿಮಾ ಈ ಸಿನಿಮಾ ಅಂತಲ್ಲ, ಇದು ಕನ್ನಡ ಸಿನಿಮಾ. ಎಲ್ಲ ಪ್ರೇಕ್ಷಕರು ಯಾವುದೇ ಒಂದು ಫ್ಯಾನ್ ವಾರ್ ಬೇಡ, ಬನ್ನಿ ಎಲ್ಲರೂ ಬಂದು ಚಿತ್ರ ನೋಡೋಣ, ಆಯಿತಾ? ನಮ್ಮ ಡಿ ಬಾಸ್ದ ಡೆವಿಲ್ನ ಸಕ್ಸಸ್ ಮಾಡೋಣ. ಎಲ್ಲೋದ್ರೂ ಬರ್ತಿರಲ್ಲ, ಪ್ರಾಬ್ಲಮ್. ಕರ್ನಾಟಕ ಫಿಲಂ ಇಂಡಸ್ಟ್ರಿ ಹಂಟಿಂಗ್ ಟೈಗರ್, one and only name of the brand is the name of the brand in Karnataka, one and only D Boss. ಜೈ ಡಿ ಬಾಸ್. Jai D Boss.
ಬಾಸ್ ಆಫ್ ದಿ ಬಾಸ್ ಇನ್ ದಿ ಕರ್ನಾಟಕ, ಬಾಸ್ ಆಫ್ ದಿ ಬಾಸ್ ಅನ್ನೋ ಹೆಸರಿಗೆ ಒಂದು ನೇಮ್ ತಂದಿದ್ದಂದ್ರೆ ಅದು ಒಂದೇ ಒಂದು ವ್ಯಕ್ತಿ, ಅವರು ನಮ್ಮ ಬಾಸ್ ಡಿ ಬಾಸ್. ಜೈ ಡಿ ಬಾಸ್, ಜೈ ಡಿ ಬಾಸ್. ಧನುಷ್ ಸೂರ್ಯಂಗೆ ತುಂಬಾ ಹೊತ್ತು ಗ್ರಹಣ ಹಿಡಿಯಲ್ಲ. ನಾನು ಬರ್ತಿದ್ದೀನಿ ಚಿನ್ನ. ನಮ್ಮ ಅತ್ತೆ ಬೆಲೆಯಲ್ಲಿ ನಮ್ಮ ಬಾಸ್ ಫಿಲಮ್ ರಿಲೀಸ್ ಆಗಲಿ, ಅವರು ಬರ್ತ್ಡೇ ಆಗಲಿ ಭಾಳ ಅದ್ದೂರಿಯಾಗಿ ಮಾಡ್ಕೊಂಡು ಬರ್ತಾಯಿದ್ದೀವಿ. ಏಕೈಕ ವ್ಯಕ್ತಿ ಯಾರಾದರೂ ಇದ್ದಾರೆ ಡಿ ಬಾಸ್ ಮಾತ್ರ. ಈ ಥರ ಫ್ಯಾನ್ ಬೇಸು ಸೃಷ್ಟಿ ಮಾಡೋಕ್ಕೆ ನಮ್ಮ ಡಿ ಬಾಸಿಂದ ಮಾತ್ರ ಸಾಧ್ಯ. ಈ ಅತ್ತಿ ಬೆಲೆಯಲ್ಲಿ ಇನ್ನು ಇದೆಲ್ಲ ನಮ್ಮ ಪ್ರಾಣ ಇರೋರು ನಾವು ಮಾಡ್ತಾ ಇರ್ತೀವಿ. ಅತ್ತಿಬೆಲೆ ಡಿ ಬಾಸ್ ಫ್ಯಾನ್ಸ್ ವತಿಯಿಂದ ನಾಳೆ ಏನು ಡೆವಿಲ್ ಚಿತ್ರ ಬಿಡುಗಡೆ ಪ್ರಯುಕ್ತ ನ್ಯೂ ಆಕ್ಸ್ಫರ್ಡ್ ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ಹಂಪಲು ನೀಡಿ, ಅದೇ ರೀತಿ ರೋಗಿಗಳಿಗೆ ಫಸ್ಟ್ ಏಡ್ ಕಿಟ್ ನೀಡಿ ತಮ್ಮ ನೆಚ್ಚಿನ ನಾಯಕ ನಟನ ಡೆವಿಲ್ ಚಿತ್ರ 100 ದಿನಗಳು ಪೂರೈಸಲಿ ಎಂದು ಶುಭ ಕೋರಿದರು. ಒಟ್ಟಾರೆ ಬನ್ನಿ, ಅತ್ತಿಬೆಲೆ ಡಿ ಬಾಸ್ ಫ್ಯಾನ್ಸ್ ವತಿಯಿಂದ ಸರಳವಾಗಿ ಆಯೋಜಿಸಿದ್ದ ಕಾರ್ಯಕ್ರಮ ಹೇಗಿತ್ತು ಅಂತ ನಾವು ತೋರಿಸ್ತೀವಿ. ಏನೀಗಾಗಲೇ ಲಾಸ್ಟ್ ಟೈಮು ನೀವು ನೋಡಿದ್ದೀರಾ, ಟ್ರೈಲರ್ ಟೈಮಲ್ಲಿ 20 ಕುರಿ ಹೊಡೆದೆಲ್ಲ ಮಾಡಿದ್ವಿ, ಬಡವ್ರ ಬಗ್ಗರಿಗೆ ಊಟ ಹಾಕಿದ್ವಿ. ಸೊ ಆವತ್ತು ಡೆವಿಲ್ ಹಬ್ಬ ಟ್ರೈಲರ್ ದಿನ ಶುರುವಾಗಿದ್ದು, ಈಗ ಮತ್ತು ಇವತ್ತಿನ ದಿನ ನಾವು ಒಂದು 2000 ಜನಕ್ಕೆ ಹಣ್ಣು ಹಂಪಲು ಮತ್ತು ಫಸ್ಟ್ ಏಡ್ ಕಿಟ್ಟು ಹಂಚಬೇಕಂತ ಪ್ರತಿಯೊಂದು ಹಾಸ್ಪಿಟ್ಲಿಗೆ ಬಂದು ಕೊಡ್ತಾಯಿದ್ದೀವಿ. ಸೊ ಇದೇ ರೀತಿ ನಾಳೆ ಸಿನಿಮಾ ರಿಲೀಸ್ ಇರುತ್ತೆ, ಅಲ್ಲೂ ಒಂದು 5000 ಜನಕ್ಕೆ ಬಾಡೋಟ ಇರ್ತದೆ. ಮತ್ತು ನಮ್ಮ ತಾಯಿ ಸಾಲುಮರದ ತಿಮ್ಮಕ್ಕ ಇವರ ಒಂದು ಹೆಸರಿನಲ್ಲಿ ಒಂದು 2000 ಗಿಡ ಕೊಡ್ತಾಯಿದ್ದೀವಿ ಥಿಯೇಟ್ರ್ ಹತ್ರ ಬಂದು ಸಿನಿಮಾ ನೋಡೋರಿಗೆ. ಸೊ ದಯವಿಟ್ಟು ಎಲ್ಲ ಕನ್ನಡ ಅಭಿಮಾನಿಗಳು ಬನ್ನಿ, ನಮ್ಮ ಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಸಿನಿಮಾನ ಯಶಸ್ವಿಗೊಳಿಸಬೇಕು ಅಂತ ಎಲ್ಲ ನಮ್ಮ ಆನೇಕಲ್ ತಾಲೂಕಿನ ಎಲ್ಲ ನನ್ನ ಅಭಿಮಾನಿಗಳಲ್ಲಿ ಕೇಳ್ಕೊತಾ ಇದ್ದೀವಿ. ಸರ್, ದರ್ಶನ್ ಅವರು ಒಳಗೆ ಇದ್ದರು ಒಂದೇ, ಒಳಗೆ ಇದ್ದಾರೆ, ನಮ್ಮ ಹೃದಯದಲ್ಲಿದ್ದಾರೆ. ನಾವು ಏನೇನು ಮಾಡ್ತೀವಲ್ಲ ಆಲ್ಮೋಸ್ಟ್ ಎಲ್ಲ ನೋಡ್ತಾ ಇರ್ತಾರೆ, ಅಲ್ಲಿ ಹೇಳ್ತಿರ್ತಾರೆ, ಗೊತ್ತಾಗುತ್ತೆ. ಇದರ ಸಂಭ್ರಮ ಸ್ವಲ್ಪ ಜಾಸ್ತಿ ಇರೋದು, ಇಲ್ಲಿ ತೊಂದರೆ ಇಲ್ಲ, ಬಾಸ್ ಬನ್ನಲಿ, ಅವಾಗಿನ ಗ್ರ್ಯಾಂಡಾಗಿ ಮಾಡ್ತೀವಿ. ಇವಾಗೂ ಅದ್ರ ಡಬಲ್ ಮಾಡ್ತಾಯಿದ್ದೀವಿ. ಸರ್, ನೀವು ನೋಡ್ಬೋದು, ನೀವು ಆಲ್ರೆಡಿ ನೋಡ್ಬೋದು, ಇನ್ನೂ ಪ್ರದರ್ಶನ ಎಲ್ಲೂ ನೈಟು ಪ್ರೀಮಿಯಮ್ ಶೋ ಕೊಟ್ಟಿಲ್ಲ. ಸೊ ಕೊಟ್ಟಿರೋದೇನು ಗೊತ್ತಾ, ಬೆಳಗ್ಗೆ 6:15 ಎಲ್ಲ ಕಡೆ ಶೋ ಸ್ಟಾರ್ಟ್ ಮಾಡಬೇಕಂತ. ಬಟ್ ಎಲ್ಲ ಕಡೆ ನೀವು JP ನಗರ, ನಮ್ಮ ಬೆಂಗಳೂರಲ್ಲಿ ಎಲ್ಲ ಥಿಯೇಟ್ರಲ್ಲಿ ನೋಡ್ಬೋದು ನೀವು. ಆಮೇಲೆ ಶಿವಮೊಗ್ಗ, ಧಾರವಾಡ ಮೊನ್ನೆ ನೋಡಿದ್ವಿ, ಮೈಸೂರು, ಮಂಡ್ಯ ಎಲ್ಲ ಕಡೆ ಅವ್ರದ್ದೇ ಒಂದು ಶೈಲಿಯಲ್ಲಿ ಮಾಡ್ತಾಯಿದ್ದಾರೆ ಫ್ಯಾನ್ಸು. ತುಂಬ ಖುಷಿ ಇದೆ. ಬಾಸ್ ಒಂದು ಈಚೆದಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಖುಷಿ ಇರ್ತಾಯಿತ್ತು. ಬಟ್ ಇರಲಿ, ಬಾಸ್ ಎಲ್ಲೇದ್ರು ನಾವು ಬಿಟ್ಕೊಡಲ್ಲ, ನಮ್ಮ ದೇವ್ರು ಯಾವ್ದಿದ್ರು. ನಮ್ಮ ಸರ್ ಏನು ಗೊತ್ತಾ, ಆ ಸಿನಿಮಾ ಈ ಸಿನಿಮಾ ಅಂತಲ್ಲ, ಇದು ಕನ್ನಡ ಸಿನಿಮಾ. ಎಲ್ಲ ಪ್ರೇಕ್ಷಕರು ಯಾವುದೇ ಒಂದು ಫ್ಯಾನ್ ವಾರ್ ಬೇಡ, ಬನ್ನಿ ಎಲ್ಲರೂ ಬಂದು ಚಿತ್ರ ನೋಡೋಣ, ಆಯಿತಾ. ನಮ್ಮ ಡಿ ಬಾಸ್ದ ಡೆವಿಲ್ನ ಸಕ್ಸಸ್ ಮಾಡೋಣ. ಥ್ಯಾಂಕ್ ಯು. ಕನ್ನಡ ಅಭಿಮಾನಿಗೂ ನಾವು ಕೇಳ್ಕೊಳೋದು ಒಂದೇ, ಇದು ನಮ್ಮ ಕನ್ನಡ ಸಿನಿಮಾ. ದಯವಿಟ್ಟು ಬಂದು ಕನ್ನಡ ಸಿನಿಮಾ ನೋಡಿ, ಇದನ್ನು ಆರಿಸಿ ಅಂದ್ಬಿಟ್ಟು ನಾನು ಕೇಳ್ಕೊತಾ ಇದ್ದೀನಿ. ಈ ಟ್ರೋಲ್ ಮಾಡೋ ವಿಚಾರದಲ್ಲಿ ಈ ನಡುವೆ ಸ್ವಲ್ಪ ನೋಡ್ತಾ ಇದ್ದೀವಿ. ಮೊನ್ನೆ ಟ್ರೈಲರ್ಗೆ 20 ಕುರಿ ಹೊಡೆದಿದ್ವಿ, ಆ ಕಮೆಂಟ್ಗಳಲ್ಲಿ ನೋಡಿದ್ವಿ. ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ಇಡೀ ಊರಿಗೆ ಊಟ ಹಾಕೋರು ನಾವು. ದಯವಿಟ್ಟು ತಂದೆ ತಾಯಿ ಪ್ರತಿಯೊಬ್ಬರಿಗೂ ದೇವ್ರ ಸಮಾನ. ಅವ್ರಿಗೆ ನಾವೊಂದು ನಮ್ಮ ಡಿ ಬಾಸ್ ಫ್ಯಾನ್ಸ್ ಕಡೆನೂ ರಿಕ್ವೆಸ್ಟ್ ಮಾಡ್ತಾಯಿದ್ದೀವಿ, ನಿಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ದಯವಿಟ್ಟು. ತಂದೆ ತಾಯಿ ದೇವ್ರ ಸಮಾನ. ಇದು ಡೆವಿಲ್ ಸಿನಿಮಾ ಬಂದಿದೆ ನಮ್ಮ ಡಿ ಬಾಸ್ದು, ಪ್ರತಿಯೊಬ್ಬರು ನೋಡಿ ಆರೈಸಿ. ಇದು ನಮ್ಮ ಕನ್ನಡ ಸಿನಿಮಾ. ಇದ್ರ ಬಗ್ಗೆ ದೂಷಣೆಗಳು, ಕಮೆಂಟ್ಗಳು ದಯವಿಟ್ಟು ಬೇಡ. ಇದು ನಮ್ಮ ಅತ್ತಿಬೆಲೆ ಡಿ ಬಾಸ್ ಫ್ಯಾನ್ಸ್ ಕ್ಲಬ್ ಕಡೆಯಿಂದ ನಮ್ಮದೊಂದು ವಿನಂತಿ. ಕಮೆಂಟ್ ಹಾಕಬೇಕಾದ್ರೆ ದಯವಿಟ್ಟು ಸ್ವಲ್ಪ ನೋಡ್ಕೊಂಡು ಹಾಕಿ.
ಪ್ರತಿಯೊಬ್ಬ ಕನ್ನಡ ಅಭಿಮಾನಿಗೂ ನಮ್ಮ ಕನ್ನಡ ಸಿನಿಮಾ ಟ್ರೋಲ್ ಮಾಡೋದು ಬಿಟ್ಟು ಕನ್ನಡ ಸಿನಿಮಾ ನೋಡಿ ಅಂದ್ಬಿಟ್ಟು ಇದನ್ನ ಆಶಯ ಮಾಡ್ತಾಯಿದ್ದೀನಿ. ಪ್ರತಿಯೊಬ್ಬ ಕನ್ನಡ ಅಭಿಮಾನಿ ಯಾರೇ ಇರಲಿ ದಯವಿಟ್ಟು ಬಂದು ಸಿನಿಮಾ ನೋಡಿ. ನಮ್ಮ ಬಾಸ್ಗೆ ದೇವ್ರನ್ನ ಹೇಳ್ತೀನಿ, ನಾವು ಎಷ್ಟೇ ಮಾಡಿದ್ರು ಕಮ್ಮಿನೇ. ಯಾಕೆ ಗೊತ್ತಾ, ಅವರು ನಮ್ಮ ಮೇಲೆ ಇಕ್ಕಿರೋ ವಿಶ್ವಾಸ ಪ್ರೀತಿ ಜಾಸ್ತಿ ಇದೆ. ಜೈ ಡಿ ಬಾಸ್. ನಮ್ಮ ಪ್ರಾಣ ಯಾವತ್ತೇ ಇದ್ದರೂ ಜನ ಟ್ರೋಲ್ ಮಾಡ್ಕೊಬೋದು. ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ಅವರು ತೋರಿಸಿರೋ ಪ್ರೀತಿಗೆ ನಾವೇನೇ ಮಾಡಿದ್ರು ಕಮ್ಮಿನೇ ಈ ಅತ್ತಿ ಬೆಲೆಯಲ್ಲಿ. ಇನ್ನು ಇದೆಲ್ಲ ನಮ್ಮ ಪ್ರಾಣ ಇರೋರು ನಾವು ಮಾಡ್ತಾ ಇರ್ತೀವಿ.